ಚಿತ್ರದುರ್ಗದಲ್ಲಿ ಮೇ 9ರಂದು ನಡೆಯಲಿರುವ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಅವರ ರಾಜಕೀಯ ಬದುಕಿನ 50ನೇ ವರ್ಷದ ಅಭಿಮಾನೋತ್ಸವ ಕಾರ್ಯಕ್ರಮ ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷದ ಬಲವರ್ಧನೆಗೆ ಸಹಕಾರಿಯಾಗಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ.ಟಿ. ಕುಮಾರಸ್ವಾಮಿ ಹೇಳಿದ್ದಾರೆ. ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ನಡೆದ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ನಿಲ್ಲಿಸಿದ ಕೀರ್ತಿ ಯಡಿಯೂರಪ್ಪ ಅವರಿಗೆ ಸೇರಿದ್ದು, 2008ರಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಿದ ಜನಪರ ಕೆಲಸಗಳಿಂದ ಗ್ರಾಮ ಮಟ್ಟದಲ್ಲಿಯೂ ಪಕ್ಷ ಬಲವಾಗಿದೆ ಎಂದರು. ಮಾಜಿ ಸಚಿವ ತಿಪ್ಪೇಸ್ವಾಮಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿ ರಾಜಕೀಯವಾಗಿ ಬೆಳೆಸಿದವರು ಯಡಿಯೂರಪ್ಪ. ಅವರ ಅವಧಿಯಲ್ಲಿ ವೇದಾವತಿ ನದಿಗೆ ಚೆಕ್ ಡ್ಯಾಂ ನಿರ್ಮಾಣ ಹಾಗೂ ವಿವಿ ಸಾಗರ ನೀರು ನಗರಕ್ಕೆ ತರುವ ಯೋಜನೆಗಳು ನಡೆದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕಾಮಗಾರಿಗಳನ್ನು ಕೆಲವರು ತಮ್ಮದೇ ಸಾಧನೆ ಎಂದು ಹೇಳಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಟೀಕಿಸಿದರು. ಈ ಅಭಿಮಾನೋತ್ಸವ ಕಾರ್ಯಕ್ರಮದಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಬುನಾದಿ ನಿರ್ಮಾಣವಾಗಲಿದೆ. ಕಾರ್ಯಕರ್ತರು ಸಂಘಟನೆ ಬಲಪಡಿಸಬೇಕು ಎಂದು ಕರೆ ನೀಡಿದರು. ಬಿಜೆಪಿ ಮಂಡಲ ಅಧ್ಯಕ್ಷ ಬಿ.ಎಂ. ಸುರೇಶ್, ಮಾಜಿ ಸಚಿವ ಬಿ. ಶ್ರೀರಾಮುಲು, ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರಬಂಧಕರಿಗೂ ಸಹ ರಾಜ್ಯದಿಂದ ಬೇರೆ ಬೇರೆ ಎಲ್ಲ ಪ್ರಬಂಧಕರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಸ್ವಾಗತವನ್ನ ನೆರವೇರಿಸಿದಂತಹ ಚಿತ್ರದುರ್ಗ ಜಿಲ್ಲೆಯ ಅಧ್ಯಕ್ಷರಾದಂತಹ ಕೆ.ಟಿ. ಕುಮಾರಸ್ವಾಮಿ ಅವರನ್ನ ಕೋರ್ತಾ ಈ ಒಂದು ಬಿ.ಎಸ್. ಯಡಿಯೂರಪ್ಪಾಜಿಯವರ ಅಭಿಮಾನೋತ್ಸವದ ನಮಗೆ ಸುದ್ದಿ ಬರ್ತಾ ಇದೆ. ಅಧಿಕೃತವಾಗಿ ಘೋಷಣೆ ಆಗಬೇಕು, ಅದು ಕೋರ್ಟ್ ಮುಖಾಂತರನೇ ಆಗಬೇಕು ಅಂತ ಏನೋ ಅನಿಸುತ್ತೆ. ಅಂದರೆ ಇಷ್ಟು ದಿನ ಎಳೆದಾಡ ವಿಚಾರ, ಒಬ್ಬ ಕಾಂಗ್ರೆಸ್ಸಿನ ಶಾಸಕ ಸ್ಥಾನಕ್ಕೆ ಬಿಜೆಪಿಯ ಶಾಸಕ ಆ ಶೃಂಗೇರಿ ಶಾರದಾಂಬೆ ಕೂರಿಸ್ತಾ ಇದ್ದಾರೆ. ಇದು ಒಂದು. ಎರಡನೇ, ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ಪಂಚರಾಜ್ಯಗಳ ಚುನಾವಣೆ ಘೋಷಣೆ ಆಗಿರುತ್ತೆ, ಫಲಿತಾಂಶ ಘೋಷಣೆ ಆಗಿರುತ್ತೆ. ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ, ಮಮತಾ ಬೇಗಂ ಅವ್ರನ್ನ ಮನೆ ಕಳಿಸೋದು ಗ್ಯಾರಂಟಿ. ವೆಸ್ಟ್ ಬೆಂಗಾಲಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಆಡಳಿತ ಬಂದೇ ಬರುತ್ತೆ, ಯಾರೂ ಕೂಡ ತರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳಿದಂಥ 4 ರಾಜ್ಯದಲ್ಲಿ ಕೇರಳ ಒಂದು ಬಿಟ್ಟು ತಮಿಳುನಾಡಲ್ಲೂ ಕೂಡ NDA ನೇತೃತ್ವದ ಸರ್ಕಾರ ಬಂದು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾಳೆ ಬೆಳಗ್ಗೆ ನಮ್ಮ ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ ಶ್ರೀನಿವಾಸ್ ಶಾಸಕನಾಗಿ ನೋಡುವಂಥ ಒಂದು ಭಾಗ್ಯ ಆ ದೇವ್ರು ಕೊಡಲಿ ನಮಗೆ. ಅದೇ ಥರ ಚಿರಂತಿ ಮಟ್ಟವ್ರನ್ನ ನೋಡುವಂಥದ್ದು ಅವಕಾಶ ಸಿಗ್ಬೋದು ಅಂತ ನಾವು ಅಂದ್ಕೊಂಡ ಅಂತ. ಇಂಥ ಒಂದು ಸಂದರ್ಭದಲ್ಲಿ ಜನ ಈ ಕಾಂಗ್ರೆಸ್ಸಿನ ಬಗ್ಗೆ ಬೇಸತ್ತಿದ್ದಾರೆ. ರೈತ ನಾಯಕ ಬಿ.ಎಸ್. ಯಡಿಯೂರಪ್ಪನವ್ರನ್ನ ಒಬ್ಬ ಸಾಮಾಜಿಕ ವಿಜ್ಞಾನಿಯಾಗಿ ಎಲ್ಲ ಸಮಾಜದ ಬಂಧುಗಳಿಗೆ ಕೊಟ್ಟಂಥ ಕಾರ್ಯಕ್ರಮಗಳು, ನಿಗಮಗಳು, ನೀರಾವರಿ ಯೋಜನೆ, ನನಗೆ ಗೊತ್ತಿರೋ ಪ್ರಕಾರ ಯಡಿಯೂರಪ್ಪ ಸಾಹೇಬರು ಯಾವ್ಯಾವ ಮುಖ್ಯಮಂತ್ರಿಗಳಾಗಿದ್ದಾರೋ ಅವು ನೀರಾವರಿ ಖಾತೆಯನ್ನು ಹೆಚ್ಚು ನಿಭಾಯಿಸುವಂಥದ್ದು ನಮ್ಮ ಹಿರಿಯ ನಾಯಕರಿಂದ ಸನ್ಮಾನಿಸಿದ ಬಸವರಾಜ ಬೊಮ್ಮಾಯಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಬ್ಬರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು 10 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ನೀರಾವರಿ ಯೋಜನೆಯನ್ನು ರಾಜ್ಯದಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ನೀರಿನ ಅಂತರ್ಜಲ ರೈತರಿಗೆ ಕುಡಿಯೋ ನೀರು ಸಿಗುತ್ತೆ, ಬೋರ್ವೆಲ್ಲು ಕೂಡ ರೀಚಾರ್ಜ್ ಆಗುತ್ತೆ. ಆ ರೈತರಿಗೆ ಒಂದು ವಿನಂತಿ ಮಾಡಿಕೊಂಡು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ತಾರೆ. ಕೊಟ್ಟಂಥ ಅವರ ಹೋರಾಟದ ಜೀವನ, ಒಬ್ಬ ಹೋರಾಟಗಾರ ಒಬ್ಬ ಮುಖ್ಯಮಂತ್ರಿ ಆದರೆ ಯಾವ ರೀತಿ ಜನರ ಸೇವೆಯನ್ನು ಮಾಡ್ಬೋದು ಅನ್ನೋಕ್ಕೆ ಅವ್ರು ಕೊಟ್ಟಂಥ ಅಭಿವೃದ್ಧಿ ಕಾಮಗಾರಿಗಳು ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಮುಂದಿನ ಒಂದು ಪೀಳಿಗೆಗೆ ಒಂದು ಪ್ರೇರಣೆ ಕೊಡುವಂಥ ಒಂದು ಕಾರ್ಯ ಈ ಒಂದು ಅಭಿನಂದನಾ ಕಾರ್ಯಕ್ರಮ. ಇದನ್ನು ನಾವು 2028ಕ್ಕೆ ನಾವು ದಿಟ್ಟ ಹೆಜ್ಜೆಯನ್ನು ಇಡಬೇಕಾಗಿದೆ. ಮೊನ್ನೆ ಬೊಮ್ಮಾಯಿನ ಹೇಳ್ತಾ ಇದ್ರು, ಈ ಕೆಟ್ಟ ತೀಕ್ಷ್ಣವಾದಂಥ ಬಿಸಿಲೇನಿದೆ, ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಂಗೆ. ನಾಳೆ ಮಳೆ ಆದ್ಮೇಲೆ ಏನು ತಂಪು ಬರುತ್ತೆ, ಅದು ಬಿಜೆಪಿ ಸಂಘಟನೆ ಇದ್ದಂಗೆ. ಈ ಬಿಸಿಲಿಂದ ತಂಪಿನ ದಿಕ್ಕಿನಲ್ಲಿ ನಾವು ಹೋಗುವಂಥ ಒಂದು ಸುಸಂದರ್ಭ ಇದನ್ನು ನಮ್ಮ ಕಾರ್ಯಕರ್ತರು ಉಪಯೋಗಿಸ್ಕೊಳ್ಬೇಕು ಅಂತ ಸಲಹೆಯನ್ನು ಕೊಡ್ತಾ ಇದ್ರು. ಅದಕ್ಕೆ ನಾವೆಲ್ಲರೂ ಕೂಡ ಗಮನವನ್ನು ಕೊಡೋಣ ಅಂತ ಹೇಳಿ ವಿನಂತಿ ಮಾಡಿಕೊಂಡು, ಮತ್ತೊಮ್ಮೆ ನಂಗೆ ಆಶ್ಚರ್ಯ ಆಗುತ್ತೆ, ಯಾವುದೋ ಒಂದು ಕಾರ್ಪೊರೇಟ್